ಅಡಿಕೆ ವಿಚಾರ ಮತ್ತು ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕೆರೂರು ತುಂಬಿಸಿರೋ ಸರ್ಕಾರ 519 ಕೋಟಿ ಯಡಿಯೂರಪ್ಪನ ಬಿಟ್ಟುಕೊಡೋರು. ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು ನಾನು ಸಚಿವ ಸ್ಥಾನ ತ್ಯಾಗ ಮಾಡಿದೆ 519 ಕೋಟಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಕೆರೂರು ತುಂಬಿಸಿ ಕೊಟ್ಟರು. ಇಡೀ ಜಿಲ್ಲೆ ಕೊಟ್ಟಿದ್ದಾರೆ. ಇವತ್ತಿಗೂ ನಮ್ಮ ತಾಲೂಕಿನಲ್ಲಿ ಕೆರೂರು ತುಂಬಿಸಿ ಆಗಿಲ್ಲ ಇವರಿಗೆ. ಅದಕ್ಕೋಸ್ಕರ ಅದನ್ನು ಹೊನ್ನಾಳಿಲಿ ಅಡಿಕೆ ಬೆಳೆಗಾರರು ಮತ್ತು ಕೆರೆ ತುಂಬಿಸ ತಗೊಂತೀವಿ. ಇಲ್ಲಿ ಒಟ್ಟಾರೆ ಅಡಿಕೆ ಬೆಳೆಗಾರರು ತಗೊಂತೀವಿ ಮತ್ತು ಎಲ್ಲೆಲ್ಲಿ ಬೇರೆ ವಿಷಯ ಅದನ್ನು ತಗೊಂತೀವಿ. ರೈತರಿಗಿರೋ ಆತಂಕ ಅಂತಂದರೆ ಡ್ಯಾಮ್ನಿಂದ ನೀರು ಈಗ ಬಿಡಲಿಲ್ಲ ಅಂದರೆ ಮುಂದೆ ಈಗ ಹಿರಿಯೂರು ಇಲೆಕ್ಷನ್ ಬರ್ತಾ ಇದೆ. ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಕಳಿಸ್ಬಿಡ್ತಾರೆ. ಒಂದು ಹೇಳ್ತೀನಿ, ಒಂದು ಹನಿ ನೀರು ಬಿಟ್ಟರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. 17 TMC .4 ಇದೆಯಲ್ಲ, ಅದನ್ನು ಲಿಫ್ಟ್ ಮಾಡಬೇಕು. 324 ಕೋಟಿ ಯಡಿಯೂರಪ್ಪನವರೇ ಏನು ಲಿಫ್ಟಿಗೆ ಹಣ ಬಿಡುಗಡೆ ಮಾಡಿದ್ದು. ರವೀಂದ್ರನಾಥ್ ನಾವೆಲ್ಲರೂ ಶಾಸಕರಿದ್ವಿ ಮಾಡಿರ್ಕೊಂಡ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಷರತ್ತನ್ನು ಹಾಕಿ ಕಂಡೀಷನ್ ಹಾಕಿ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಮುಕ್ತಾಯ ಆಗಿದೆ. ಈ ಸರ್ಕಾರದ ಯೋಗ್ಯತೆಗೆ ಇನ್ನು ಪಾರ್ಟ್ ಆಫ್ ಸಣ್ಣ ಭಾಗ ಇದೆ. ನಾವು ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ 30 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಮುತ್ತಿನ ಕಪ್ಪ ಲಿಫ್ಟು ಯಾರು ಮಾತಾಡ್ತಾರೆ? ಅವ್ರು ಯಾರು ಹೋಗಿ ನೋಡಿದ್ರು? ನಾವೆಲ್ಲ ಪ್ರಾಕ್ಟಿಕಲ್ ನೋಡಿದ್ದೀವಿ. ನಾವು ಬಿಜೆಪಿಯವರು ಪ್ರಾಕ್ಟಿಕಲ್ ನೋಡಿದ್ದೀವಿ. ಲಿಫ್ಟ್ ಮಾಡಬೇಕಂದ್ರೆ 30 ಕೋಟಿ ಹಣ ಬಿಡುಗಡೆ ಆಗಬೇಕು. ಮತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಸ್ವಲ್ಪ ಕೆಲಸ ಇದೆ. ಮಾನ್ಯ ಮುಖ್ಯಮಂತ್ರಿಗಳನ್ನ, ನೀರಾವರಿ ಸಚಿವರನ್ನ, ಅರಣ್ಯ ಸಚಿವರನ್ನ ಮುಂದಿನ ವಾರ ನಾವೆಲ್ಲ ಹೋಗಿ ಭೇಟಿ ಮಾಡ್ತೀವಿ. ಒಂದು ಹನಿ ನೀರು ಕೊಟ್ಟರೆ ರಕ್ತ ಕ್ರಾಂತಿ ಆಗುತ್ತೆ. ಭದ್ರಾ ನೀರು ಏನಾದರೂ ಅಪ್ಪರ್ ಭದ್ರ ಕೊಟ್ಟರೆ ನಾವು ಅಪ್ಪರ್ ಭದ್ರ ವಿರೋಧಿಗಳಲ್ಲ. ಅವರು ನಮ್ಮ ರೈತರು, ನಾವು ನಾವೆಲ್ಲ ರೈತರೇ. ನಮಗೆ ಸಂಘರ್ಷ ಬೇಡ, ಸಾಮರಸ್ಯ. ನಮ್ಮ ನೀರನ್ನು ಒಂದು ಹನಿ ನೀರು ಕೊಟ್ಟರೆ, ಯಾಕಂದ್ರೆ ನಮಗೆ ತಟ್ಟೆ ಊಟ, ನಮಗೆ ಊಟ ಹೆಚ್ಚು ಹೊಡೆದು ಬೇರೆ ಕೊಡ್ತೀವಿ. ಆದೇಶ ಹೊರಡಿಸಿದರೆ ಅದರ ವಿರುದ್ಧ ಕೇವಲ ಗುಟ್ಕಾ ಆರ್ಥಿಕ ಬೆಳೆ ಅಲ್ಲ, ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗೋಗಿದೆ ಅಡಿಕೆ ಬೆಳೆ. ಅಡಿಕೆ ಬೆಳೆಯಿಂದ ಕೃಷಿ ಕೂಲಿ ಕಾರ್ಮಿಕರಿಗೆ, ರೈತ ಬೆಳೆಗಾರರಿಗೆ ಮತ್ತು ನಮ್ಮ ಯುವಕರು ಇವಾಗ ಜೀವನ ರೂಪಿಸ್ಕೊಳ್ತಾ ಇದ್ದಾರೆ ಕೇಳಿ ಮಾಡೋದು, ಅವರಿಗೆ ಬಹಳ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮ ಆಗ್ತದೆ. ಆ ಉದ್ದೇಶದಿಂದ ಬೃಹತ್ ಪಾದಯಾತ್ರೆಯಿಂದ ನಾವು ಚನ್ನಗಿರಿಯಿಂದ ದಾವಣಗೆರೆವರೆಗೂ ಬುಧವಾರ 9 ಗಂಟೆಯಿಂದ ಚನ್ನಗಿರಿಯಿಂದ ನಾವು ಪಾದಯಾತ್ರೆಯನ್ನು ಚಾಲನೆ ಮಾಡಿ ದಾವಣಗೆರೆಗೆ ಶುಕ್ರವಾರ 10:30-11 ಗಂಟೆಗೆ ಬಂದು ಎಲ್ಲರೊಂದಿಗೆ ಇಡೀ ಜಿಲ್ಲಾ ಮುಖಂಡರುಗಳು ದಾವಣಗೆರೆಗೆ ಪಾದಯಾತ್ರೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಸೇರಿ ಸರ್ಕಾರಿ ಕಚೇರಿಗಳನ್ನ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅಡಿಕೆ ಬೆಳೆಗಾರರ ಸುದ್ದಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಾವು ಸಹಿಸೋದಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ, ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರಲ್ಲ. ಎಲ್ಲ ಬೆಳೆಗಾರರು ಒಂದೇ, ಎಲ್ಲ ಕೃಷಿ ಕೂಲಿ ಕಾರ್ಮಿಕರು ಒಂದೇ, ಎಲ್ಲ ಕೇಣಿದಾರರು ಒಂದೇ, ಬೆಳೆಗಾರರು ಒಂದೇ. ಎಲ್ಲ ಜಿಲ್ಲೆ ಪ್ರಧಾನಿಗಳು, ಮಂಡಲರು ಎಲ್ಲರೂ ಪಾಲ್ಗೊಳ್ಬೇಕು. ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ಒಂದಿಟ್ಟು ಸರ್ಕಾರಕ್ಕೆ ಕಪ್ಪು ಪ್ರದರ್ಶನ ಬಲಗೈಗೆ ಕಪ್ಪು ಬಟ್ಟೆ ಕಟ್ಟಿ ಹೆಗಲ ಮೇಲೆ ಹಸಿರು ಟವಲ್ ಧರಿಸ್ಬಿಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಗುಟ್ಕಾ ನಿಷೇಧ, ಅಡಿಕೆ ಬೆಳೆಗಾರ ರೈತರ ಹೋರಾಟಕ್ಕೆ, ಅಡಿಕೆ ಬೆಳೆಗಾರ ರೈತರ ಹೋರಾಟಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ರೈತ ಹೋರಾಟಕ್ಕೆ, ಅಡಿಕೆ ಬೆಳೆಗಾರ ಹೋರಾಟಕ್ಕೆ ಗುಟ್ಕಾ ನಿಷೇಧ ಹಿಂಪಡೆಯಬೇಕು. ಗುಟ್ಕಾ ನಿಷೇಧ